ಇಂಟೆಸ್ತನ ಬೆಳೆಸೋರು ಅಂದ್ರೆ ಯಾರು ಡ್ಯಾಡ್? ಇನ್ಯಾರು, ನಮ್ಮ ಮನೆ ಸೊಸೆ ಆಗೋಳು ಬರ್ತಾ ಇದ್ದಾಳೆ. ಅಂದ್ರೆ ತ್ರಿಶೂಲ್ ಗರ್ಲ್ ಫ್ರೆಂಡ್ ಬರ್ತಾ ಇದ್ದಾಳೆ. ತ್ರಿಶೂಲ್ ಗರ್ಲ್ ಫ್ರೆಂಡ್? ಹೌದಪ್ಪ, ನಿನ್ಗೂ ನಂಬಕ್ ಆಗ್ತಿಲ್ಲ ಅಲ್ಲ? ಆದ್ರೆ ರಾಯರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಅಪ್ಪ, ನನಗಿರೋ ಕಾನ್ಫಿಡೆನ್ಸ್ ತ್ರಿವಿಕ್ರಮ್ ಬ್ರೋಗೂ ಇದೆ. ಬೇಕಾದ್ರೆ ಅವ್ರನ್ನೇ ಕೇಳಿ. ಬ್ರೋ ಹೇಳಿ, ನನ್ನ ಗರ್ಲ್ ಫ್ರೆಂಡ್ ಬರ್ತಾ ಇಳಲ್ವಾ? ತ್ರಿವಿಕ್ರಮ್ ಅವನ್ ಗರ್ಲ್ ಫ್ರೆಂಡ್ ಬಗ್ಗೆ ನಿನ್ಗೂ ಹೇಳಿದ್ದಾನೇನೋ? ಅಣ್ಣ, ಈ ವಿಷಯ ನಮ್ಗೆಲ್ಲ ಹೇಳ್ದೆ ಬರೀ ತ್ರಿವಿಕ್ರಮ್ ಬ್ರೋಗ್ ಮಾತ್ರ ಹೇಳಿದ್ಯಾ? ಇದ್ ಮೋಸ ಅಲ್ವಾ? ಹೌದು, ನಮಗೂ ಆ ವಿಷಯ ಗೊತ್ತಾಗ್ಲೇಬೇಕು. ಏಯ್, ಅವಳ ಫೋಟೋ ಇದ್ರೆ ಎಲ್ರಿಗೂ ತೋರಿಸ್ಬಿಡ. ತ್ರಿಶೂಲ್ ಏನ್ ಮಾಡ್ತಾ ಇದ್ಯಾ? ಸ್ವಲ್ಪ ಸಸ್ಪೆನ್ಸ್ ಆಗಿ ಇಟ್ಕೋ. ಅಲ್ವೋ, ಅವನೇ ತೋರ್ಸಕ್ ರೆಡಿ ಆಗಿರುವಾಗ ನೀನ್ ಯಾಕೋ ಬೇಡ ಅಂತೀಯ? ಅಜಯ್, ಅದು ತ್ರಿವಿಕ್ರಮ್ ಬ್ರೋಗೆ ನನ್ನ ಗರ್ಲ್ ಫ್ರೆಂಡ್ನ ನಿಮ್ಮೆಲ್ರಿಗೂ ಡೈರೆಕ್ಟ್ ಆಗಿ ತೋರಿಸ್ಬೇಕು ಅಂತ ಆಸೆ ಅಲ್ವಾ ಬ್ರೋ? ಹಾಗಾದ್ರೆ ಅವಳು ಬೇಗ ಬರ್ತಾಳಂತಾಯ್ತು. ಬೇಗನಾ? ಇನ್ನೇನ್ ಬಂದ್ಬಿಡ್ತಾಳಮ್ಮ. ತ್ರಿಶೂಲ್ ಪ್ರೀತಿಸ್ತಿರೋ ವಿಷಯ ಮೊದ್ಲೇ ಗೊತ್ತಾಗಿದ್ರೆ ಇಬ್ಬರು ಮದುವೆನೂ ಒಟ್ಟಿಗೆ ಮಾಡ್ಬಿಡ್ಬೋದಾಗಿತ್ತು ಅಲ್ವೇನೋ ದಿಗ್ವಿಜಯ? ಇನ್ನು ಕಾಲ ಮಿಂಚಿಲ್ಲಮ್ಮ. ಏನೋ ರೆಡಿನಾ? ಕೇಳ್ತಿರಲ್ಲಪ್ಪ, ಅವಳೇನಾದ್ರೂ ನಾನು ಅನ್ಕೊಂಡಂಗೆ ರೆಡಿಯಾಗಿ ಬಂದ್ಬಿಟ್ರೆ ಇದ್ದೇ ಮುಹೂರ್ತದಲ್ಲಿ ತಾಳಿ ಕಟ್ಬಿಡ್ತೀನಿ. ಏನು ಅಳಿಮಯ್ಯ, ನಿನ್ನ ಸಪ್ತಪದಿಲಿ ಅವನು ಹೆಜ್ಜೆ ಹಾಕ್ಬೇಕು ಅಂತಿದ್ದಾನೆ. ಮಾವ ಸ್ವಲ್ಪ ತೆಪ್ಪಗಿರ್ತೀಯಾ? ಯಜಮಾನ್ರೆ, ತ್ರಿಶೂಲ್ಗೆ ಇಷ್ಟೊಂದು ಧೈರ್ಯ ಬಂದ್ಬಿಡಿಯಾ? ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲ ಪ್ರೀತಿ ಮಹಿಮೆ ಕಣೋ. ಪ್ರೀತಿ ಯಾರನ್ನ ಹೇಗ್ ಬೇಕಾದ್ರೂ ಬದಲಾಯಿಸ್ಬಿಡುತ್ತೆ. ಹೌದಪ್ಪ, ನಾನು ಆ ಬದಲಾವಣೆಗೆ ಕಾಯ್ತಾ ಇರೋದು. ಮೊಮ್ಮಗನೇ, ನಿನಗೆ ತುಂಬಾ ಒಳ್ಳೇದಾಗುತ್ತೆ ಬಿಡು. ನನಗಿನ್ಮೇಲೆ ಡಬಲ್ ಅಣ್ಣ, ಡಬಲ್ ಅದಕ್ಕೆ ಎಲ್ಲ ಡಬಲ್ ಅಂತ ಆಯ್ತು. ಏನ್ ಮಾತಾಡ್ಬೇಕು ಅಂತ ಜ್ಞಾನ ಇಲ್ವಾ? ದೊಡ್ಡವ್ರ ಮುಂದೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವೇನೋ? ಯಾರಿದ್ರೇನಂತೆ ಬ್ರೋ? ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜಗಕ್ಕೆ ಹೆದರಬಾರ್ದು ಅಂತ ದೊಡ್ಡವರೇ ಹೇಳಿಲ್ವಾ? ನಾನು ಯಾರಿಗೂ ಹೆದರೋದಿಲ್ಲ. ನೋಡ್ತಾರೆ, ಇವತ್ತು ನನ್ನ ಪ್ರೀತಿನ ಪಡ್ಕೊಂಡೇ ಪಡ್ಕೋತೀನಿ. ಮಾಯಾ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಶಿವಾನಿ, ತ್ರಿವಿಕ್ರಮ್ ನಿನ್ನ ನೋಡಿದ್ರೆ ಕಳ್ದೋಗಿ ಕಣ್ ಮುಚ್ಕೊಂಡು ತಾಳಿ ಕಟ್ತಾನೆ. ರೀನಾ, ಶಿವಾನಿ ರೆಡಿ ಆಗಿದ್ದಾಳೋ ಏನೋ, ಕರ್ಕೊಂಡ್ ಬಂದ್ಬಿಡು ಬೇಗ. ಕರೆದ್ ಬಂದೆ ಅಜ್ಜಿ. ಅಯ್ಯೋ, ಅವಳು ಲೇಟಾ? ಏ ತ್ರಿವಿಕ್ರಮ, ಅವಳಿಗೊಂದು ಫೋನ್ ಮಾಡಿ ಬೇಗ ಬರಕ್ ಹೇಳಪ್ಪ. ಸರಿ ಡ್ಯಾಡ್. ಹಲೋ ಶಿವಾನಿ ಅವರೇ, ಎಲ್ಲಿದ್ದೀರಾ? ಎಲ್ರು ನಿಮ್ಗೆ ವೇಟ್ ಮಾಡ್ತಾ ಇದಾರೆ. ಹಾ, ಬಂದೆ, 1 ನಿಮಿಷ. ಸರಿ, ಬೇಗ ಬನ್ನಿ. ಅಣ್ಣ, ಅದಕ್ಕೆ ನೀನ್ ಫಸ್ಟ್ ನನ್ಗೆ ತೋರ್ಸ್ಬೇಕು. ಏಯ್, ಈ ಮನೆಗೆ ನಾನ್ ಹಿರೇಳು, ನನಗ್ ತೋರಿಸ್ಬೇಕು ಅಲ್ವೇನಾ? ಅಮ್ಮ, ಇದರಲ್ಲಿ ಸೀನಿಯರು ಜೂನಿಯರ್ ಏನಿದೆ, ಎಲ್ರಿಗೂ ತೋರಿಸ್ಬಿಡಪ್ಪ. ಆಯ್ತು, ಎಲ್ರಿಗೂ ತೋರಿಸ್ತೀನಿ. ಅಳಿಮಯ್ಯ, ಇವನೇನೋ ಅನಾಹುತ ಮಾಡ್ತಾನ ಕಣ. ಮಾವ, ಅವನ್ ಬರೀ ಮಾತಾಡ್ತಾನಷ್ಟೇ, ಅವನಿಗಷ್ಟೊಂದು ಧೈರ್ಯ ಇಲ್ಲ. ಏನಪ್ಪ, ನನ್ನ ಎದೆ ದಸಕ್ಕಂತಿದೆ. ಡೋಂಟ್ ವರಿ, ಆರಾಮಾಗಿರೋ. ಅಲ್ಲೋಡಿ, ನನ್ನ ಗರ್ಲ್ ಫ್ರೆಂಡ್ ಬಂದ್ಬಿಟ್ಲು.
ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ? ಆದಿಶೇಷ ನನ್ನ ಕೈಗೆ ಸಿಗ್ತಾನೆ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ರು ಏನಾದ್ರೂ ಒಂದು ವಿಘ್ನ ಎದುರಾಗ್ತಾ ಇದೆ. ನನ್ನ ಮಾಯಾಜಾಲದಲ್ಲಿ ಬಂಧಿಸ್ಬೇಕಂದ್ರೂ ಅವನ್ ಒಂಟಿಯಾಗಿ ಸಿಗ್ತಾನೆ ಇಲ್ಲ. ಏನ್ ಮಾಡ್ಲಿ? ಆದಿಶೇಷ ನನ್ನ ಕೈ ತಪ್ಪೋದು ತ್ರಿಶೂಲ್ ಶಿವಾನಿನ ಮದ್ವೆ ಆದ್ರೆ ಮಾತ್ರ. ಇವತ್ ಮದ್ವೆ ಅನ್ನೋದೇ ನಡೀದೇ ಇದ್ರೆ, ಹೌದು, ಶಿವಾನಿ ತ್ರಿವಿಕ್ರಮ್ ಮದ್ವೆ ನಡೀದೇ ಇದ್ರು ತ್ರಿಶೂಲ್ ಅವನ್ ಪಾಡಿಗೆ ಅವನಿರ್ತಾನೆ. ಅವನನ್ನ ಇಲ್ಲಿಂದ ಸುಲಭವಾಗಿ ಕರ್ಕೊಂಡು ಹೋಗ್ಬೋದು. ನಾನ್ ಸ್ವಾರ್ಥಿ ಅನ್ನಿಸ್ಕೊಬಹುದು, ಆದ್ರೆ ನನ್ಗಾದಿಶೇಷ ಮುಖ್ಯ. ನಾಗ್ಲೋಕದ ಮಹಾರಾಣಿ ಆಗ್ಬೇಕು ಅಂದ್ರೆ ನಾನು ಸ್ವಾರ್ಥಿ ಆಗ್ಲೇಬೇಕು. ತ್ರಿಶೂಲ್ ಮೇಲೆ ಮಾಡ್ತಾ ಇರೋ ಪ್ರಯೋಗನ ಶಿವಾನಿ ಮೇಲೆ ಮಾಡ್ತೀನಿ. ಅವಳೇ ಈ ಮದ್ವೆಯಿಂದ ದೂರ ಉಳಿಯೋ ಹಾಗೆ ಮಾಡ್ತೀನಿ. ಶಿವಾನಿ, ನಿಮ್ಮೆಲ್ಲರ ಖುಷಿನ ಕಿತ್ಕೊಳ್ಳೋದು ನಾನೇ. ಇಷ್ಟು ವರ್ಷ ನಾನು ಅದೆಷ್ಟು ಸಂಕಟ ಪಟ್ಟಿದ್ನೋ ಅದೆಲ್ಲ ನೀನು ಅನುಭವಿಸ್ಬೇಕು. ಆದಿಶೇಷನ ನಿನ್ನಿಂದ ದೂರ ಮಾಡಿ ನರಕದ ಕೂಪದಲ್ಲಿ ನಿನ್ನನ್ನ ತಳ್ತೀನಿ. ನನಗೆ ಆದಿಶೇಷ ಮುಖ್ಯ. ನಾನಿವಾಗ ಸುಮ್ನೆ ಇದ್ರೆ ತ್ರಿಶೂಲ್ ಏನೋ ಒಂದು ಪ್ರಯತ್ನ ಮಾಡಿ ನಿನ್ನನ್ನ ವರಿಸ್ತಾನೆ. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಮಾಯಾ ದ್ವೀಪದಲ್ಲಿ ಬಂಧಿಸ್ತೀನಿ. ವಾಪಸ್ ಬಂದು ನಿನ್ನ ರೂಪದಲ್ಲಿ ತ್ರಿಶೂಲ್ನ ವರಿಸ್ತೀನಿ. ಆಗ ಆದಿಶೇಷ ನನಗೆ ಸಿಗ್ತಾನೆ. ಪರಮೇಶ್ವರ, ಇಲ್ಲಿವರೆಗೂ ಯಾವುದೇ ವಿಘ್ನಗಳಿಲ್ಲದೆ ಮದುವೆ ಶಾಸ್ತ್ರಗಳು ನಡೆದಿದೆ. ಇನ್ ಮುಂದೆನೂ ಏನು ಆಗದೆ ಇರೋ ಹಾಗೆ ಕಾಪಾಡಪ್ಪ. ಆದಿಶೇಷನ ವರಿಸಿ ನಾಗಮಣಿ ಜೊತೆ ಅವನನ್ನು ನಾಗಲೋಕಕ್ಕೆ ಕರ್ಕೊಂಡು ಬರ್ತೀನಿ. ಅರೆ ಮಾಯವ್ರೆ, ಬನ್ನಿ ಕೂತ್ಕೊಳ್ಳಿ. ಹೇಗ್ ಕಾಣಿಸ್ತಾ ಇದ್ದೀನಿ ನಾನು? ಇನ್ನೂ ಚೆನ್ನಾಗಿ ಕಾಣಿಸೋ ಹಾಗೆ ನಾನ್ ತಯಾರಿ ಮಾಡ್ತೀನಿ. ನೀವೆಲ್ಲ ಹೋಗಿ. ಅಯ್ಯೋ, ಅವ್ರನ್ನೆಲ್ಲ ಯಾಕೆ ಕಳಿಸ್ತಾ ಇದ್ದೀರಾ? ಇರ್ಲಿ ಬಿಡಿ, ನಾನಿದ್ದೀನಲ್ವಾ, ಅವರೆಲ್ಲ ಬೇರೆ ಕೆಲಸ ಮಾಡ್ತಾ ಇರ್ಲಿ. ನೀವೆಲ್ಲ ಹೋಗಿ. ಮಾಯಾ ಅವ್ರೆ, ನನಗ್ ನೀವ್ ಇವತ್ ಪರಿಚಯ ಆಗಿದ್ದು ಅಂತ ಅನ್ಸ್ತಾನೆ ಇಲ್ಲ. ಎಲ್ರ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೀರ, ನೋಡೋದಕ್ಕೆ ಖುಷಿ ಆಗುತ್ತೆ. ಕೊನೆಗೂ ನೋಡಿ, ನಿಮ್ಮನ್ನ ಮೊದಲು ಎಲ್ಲಿ ನೋಡಿದೆ ಅಂತ ನನಗ್ ನೆನಪು ಆಗ್ಲೇ ಇಲ್ಲ. ನಿಮ್ಗೇನಾದ್ರು ನೆನಪಾಯ್ತಾ? ಅಪ್ಪಿ ತಪ್ಪಿ ನೆನಪಾದ್ರೆ ನನ್ನ ನಿಜ ಬಣ್ಣ ಬಯಲಾಗುತ್ತೆ. ಮೊದಲು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಮಾಯಾ ಅವ್ರೆ, ನಿಮ್ಮನ್ನ ಕೇಳ್ತಾ ಇರೋದು. ನಾವಿಬ್ರು ಮೊದ್ಲಲ್ಲಿ ಭೇಟಿ ಆಗಿದ್ವಿ, ನಿಮಗ್ ನೆನಪಾಯ್ತಾ? ಅದು ತುಂಬಾ ಯೋಚನೆ ಮಾಡ್ದೆ, ಆದ್ರೆ ನೆನಪಾಗ್ತಾ ಇಲ್ಲ. ಹೌದಾ? ನಾಗಲೋಕದಲ್ಲ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಹಾ, ಏನಿಲ್ಲ. ಇಲ್ಲ, ಇವಳು ನಾಗಲೋಕದವಳಲ್ಲ, ಇವಳು ಭೂಲೋಕದವಳೆ ಆಗಿರ್ಬೇಕು. ನಾನು ಇವಳ ಇಲ್ಲೇ ಎಲ್ಲೋ ನೋಡಿರ್ಬೇಕು. ಸರಿಯಾಗಿ ಯೋಚನೆ ಮಾಡಿದ್ರೆ ನೆನಪಾಗುತ್ತೆ. ಇದೇ ಸರಿಯಾದ ಸಮಯ. ಶಿವಾನಿ ಮೇಲೆ ಮಂತ್ರ ಪ್ರಯೋಗ ಮಾಡ್ತೀನಿ. ಯಾಕೆ ನನ್ ಮಂತ್ರ ಏನು ಕೆಲಸ ಮಾಡ್ತಿಲ್ಲ? ಇನ್ನೊಂದ್ಸರಿ ಪ್ರಯೋಗ ಮಾಡ್ತೀನಿ. ಈ ಸರಿನೂ ವಿಫಲ ಆಯ್ತು. ಶಿವಾನಿ ನನ್ಗಿಂತ ಶಕ್ತಿವಂತೇನಾ? ಸಾಧ್ಯನೇ ಇಲ್ವಲ್ಲ. ಮಧ್ಯಾಹ್ನ ನನ್ ಮಂತ್ರ ಕೆಲಸ ಮಾಡ್ತಿಲ್ಲ. ನಾನು ಶಿವಾನಿ ಮೇಲೆ ಮಂತ್ರ ಪ್ರಯೋಗ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ನನಗೇನು ಉಳಿದಿರೋದು ತ್ರಿಶೂಲ್. ಅವನ ಮೇಲೆ ಪ್ರಯೋಗ ಮಾಡ್ತೀನಿ. ಅವನೆಲ್ಲಿ? ಮಾಯಾ ಅವ್ರೆ, ಅಯ್ಯೋ, ಇವ್ರ್ಯಾಕೆ ಹೀಗೆ ಹೊರಟೋದ್ರು? ಇದ್ದಕ್ಕಿದ್ದ ಹಾಗೆ ಏನಾಯ್ತು ಇವ್ರಿಗೆ? ಓ,
ಏನೋ ಕೆಲಸ ನೆನಪಾಗಿರ್ಬೇಕು. ಅಮ್ಮ ನಿಮ್ಮ ಮದ್ವೆನೂ ಹೀಗೆ ಅಲ್ವೇ ನಮ್ಮ ಆಗಿದ್ದು? ಕೊನೆ ಕ್ಷಣದಲ್ಲಿ ಅಪ್ಪ ಮದ್ವೆ ಮನೆಗೆ ಬಂದು ನೀನು ಆಗ್ಬೇಕಾಗಿರೋ ಮದ್ವೆನೇ ತಪ್ಪಿಸ್ಬಿಟ್ರು. ನೀನು ಅಪ್ಪನ ಜೊತೆ ಓಡ್ ಬಂದ್ಬಿಟ್ಟೆ. ನೀವೇಮ್ಮ ನನಗೆ ಸ್ಫೂರ್ತಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಸಲ ನಿಮ್ಮ ಅಪ್ಪನ್ಗೆ ಹೇಳ್ದೆ ಮಗನ್ ಮುಂದೆ ಇದನ್ನೆಲ್ಲ ಮಾತಾಡ್ಬೇಡಿ ಅಂತ. ಇವಾಗ ನೋಡು, ನೀನ್ ಅದನ್ನೇ ಮುಂದೆ ಇಟ್ಕೊಂಡು ತಪ್ಪಡಕ್ ಹೊಟ್ಟಿದ್ಯಲ್ಲೋ. ನಾನು ಮಾಡಿರೋ ತಪ್ಪು ಹೇಗಾಗತ್ತಮ್ಮ? ನೋಡ್ ತ್ರಿಶೂಲ್, ನಿಮ್ಮಪ್ಪ ಬಂದು ನನ್ ಮುಂದೆ ನಿಂತಾಗ ನನ್ ಮನಸ್ಸು ತುಂಬಾ ಇದ್ದಿದ್ ನಿಮ್ಮಪ್ಪ ಕಣೋ, ಬೇರೆ ಯಾರು ಇರ್ಲಿಲ್ಲ. ಅದಕ್ಕೆ ಅದು ಸರಿ ಇತ್ತು. ಆದ್ರೆ ಶಿವಾನಿ ಮನ್ಸು ತುಂಬಾ ತ್ರಿವಿಕ್ರಮ್ ಕಣೋ ಇರೋದು, ನೀನಲ್ಲ. ಇಲ್ಲಮ್ಮ, ಅವಳ ಮನ್ಸಲ್ಲಿರೋದು ನಾನು. ನನಗೆ ಒಂದೇ ಒಂದು ಅವಕಾಶ ಸಿಕ್ಕರೆ ಸಾಕು, ಈ ಮಾತನ್ನ ಅವಳ ಬಾಯಿಲೆ ಬರೆಸ್ತೀನಿ. ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಿದ್ಯಲ್ಲೋ. ನೀನ್ ಮಾಡಕ್ ಹೊಟ್ಟಿರೋ ಕೆಲ್ಸ ಎಂತದು ಅನ್ನೋದು ನಿನಗ್ ಗೊತ್ತಾ? ಇದ್ರಿಂದ ಎಲ್ರ ಮನ್ಸು ಹೊಡ್ದೋಗುತ್ತೆ ಕಣೋ, ಹೊಡ್ದೋಗುತ್ತೆ. ನನ್ ಪ್ರೀತಿ ನನ್ ಪಡ್ಕೊಂಡ್ರೆ ಮನ್ಸು ಯಾಕಮ್ಮ ಹೊಡ್ದೋಗುತ್ತೆ? ಮನೆಯವರೆಲ್ಲ ಇಷ್ಟಪಟ್ಟಿದ್ದು ತ್ರಿವಿಕ್ರಮ್ ಶಿವಾನಿ ಜೋಡಿನ. ಮದ್ವೆ ನಿಶ್ಚಯ ಮಾಡಿದ್ದು ಅವರಿಬ್ಬರ ಜೋಡಿನೇ ಹೊರತು ನಿಂದು ಶಿವಾನಿದಲ್ಲ ಮಗ್ನೆ. ತ್ರಿವಿಕ್ರಮ್ ಶಿವಾನಿ ಜೋಡಿನೇ ಸರಿಯಾದ ಜೋಡಿ. ಅಮ್ಮ ನೀನ್ ಆಡ್ತಾ ಇರೋ ಮಾತಮ್ಮ ಇದು? ಅವರಿಬ್ಬರದು ಸರಿಯಾದ ಜೋಡಿನೇನಮ್ಮ? ಒಂದ್ಸರಿ ಯೋಚನೆ ಮಾಡು. ಅವತ್ತು ನೀನು ದೇವಸ್ಥಾನದಿಂದ ಮನೆಗೆ ಬಂದಾಗ ನಿನ್ ಸೀರೆಗೆ ಬೆಂಕಿ ಹಚ್ಕೊಂಡ್ಬಿಟ್ಟಿತ್ತು, ಅದನ್ನ ಶಿವಾನಿ ಆರಿಸಿದ್ಲಲ್ಲ, ಅದನ್ನ ಮನೇಲಿ ಹೇಳಿದ್ದೆ ಅಲ್ವಾ ನೀನು? ಅವಾಗ ನೀನೇನಂದೆ? ಶಿವಾನಿ ನಮ್ಮನೆಗೆ ಸೊಸೆಯಾಗಿ ಬರಬೇಕು, ಬಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿದ್ದೆ ಅಲ್ವೇನಮ್ಮ? ನೆನಪು ಮಾಡ್ಕೋ. ಇವತ್ತ ಹುಡುಗಿ ಬಂದು ನನ್ನ ಕಾಪಾಡದೆ ಹೋಗಿದ್ರೆ ನಾನು ಅಲ್ಲೇ ಸುಟ್ಟು ಬೂದಿ ಆಗೋಗ್ತಿದ್ದೆ ಅನ್ಸುತ್ತೆ. ಅದಕ್ಕೆ ಯಾಕೊಳ್ಳೆ ಮನೆ ಸೊಸೆನೇ ಮಿಸ್ ಆಗೋದು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದೆಯಾ? ನಮ್ಮನೆ ಸೊಸೆನಾ? ನಿನ್ ಬಾಯರ್ಕೆಯಿಂದ ಅದ್ ನಿಜ ಆಗ್ಬಿಟ್ರೆ ನನ್ಗಷ್ಟೇ ಸಾಕು. ಶಿವ ನಿನ್ ಮನೆ ಕರ್ಕೊಂಡ್ ಬಂದಾಗ ಇವಳು ನಮ್ಮನೆ ಸೊಸೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನೀನ್ ಹೇಳಿದ್ದೆ. ಅವಳ ಬಗ್ಗೆ ಯಾವಾಗ್ಲೂ ನೀನ್ ಕೇಳ್ತಾನೆ ಇದ್ದೆ. ತ್ರಿವಿಕ್ರಮ್ರು ಮತ್ತೆ ಶಿವಾನಿ ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಾಗ್ಲು ಮನೆಗ್ ಬಂದು ಅಪ್ಪನ ಹತ್ರ ಇವಳು ನಮ್ಮನೆ ಸೊಸೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಪ್ಪನ ಹತ್ರ ಹೇಳ್ತಿದ್ದೆ. ಯಾಕಮ್ಮ ಎಲ್ಲ ಮರ್ತೋಯ್ತಾ? ಇವಾಗ ನಂದು ಶಿವಾನಿದು ಒಳ್ಳೆ ಜೋಡಿ ಅಲ್ಲ ಅಂತ ಹೇಳ್ತಾ ಇದ್ಯಾ? ಯಾಕಮ್ಮ ಯಾಕಮ್ಮ ಹೀಗೆಲ್ಲ ಹೇಳ್ತಾ ಇದ್ಯಾ? ಅದು ಆಗ ಕಣೋ, ಈಗಲ್ಲ. ಅವಾಗೊಂಥರ ಇವಾಗೊಂಥರ ಇರೋದಕ್ಕೆ ನನಗೆ ಬರೋದಿಲ್ಲಮ್ಮ. ನನ್ನ ಪ್ರೀತಿನ ಸಾಯಿಸ್ಕೊಂಡು ನಾನು ಬದುಕ್ಬೇಕಾ? ಇಲ್ಲಮ್ಮ, ಆಗೋದಿಲ್ಲ. ಶಿವಾನಿ ನಾನು ಪಡ್ಕೊಂಡೇ ಪಡ್ಕೋತೀನಿ. ನನ್ನ ಪ್ರೀತಿ ನಾನು ಕಾಪಾಡ್ಕೋತೀನಿ. ನಿನ್ ದಮ್ಮಯ್ಯ ಅಂತ ಇಟ್ಕಣೋ, ಈ ಮದ್ವೆ ನಿಲ್ಲಿಸ್ಬೇಡ. ನೀನೇನಾದ್ರೂ ಈ ಮದ್ವೆ ನಿಲ್ಸಿದ್ರೆ ನನ್ ಮಗನೇ ಈ ಮದ್ವೆ ನಿಲ್ಲಿಸ್ತಾನೋ ಹಣೆ ಪಟ್ಟಿ ನಿನಗ್ ಬರುತ್ತೆ. ಅದು ನನಗೆ ಇಷ್ಟ ಇಲ್ಲ ಕಣೋ, ನನಗೆ ಇಷ್ಟ ಇಲ್ಲ. 4 ಜನ ನಿಮ್ ಮಗನ್ನ ಯಾಕೆ ಈ ತರ ಬೆಳೆಸಿದೀರಾ ಅಂತ ಕೇಳಿದ್ರೆ ಅವ್ರಿಗೆಲ್ಲ ನಾನು ಏನೋ ಉತ್ತರ ಕೊಡ್ಲಿ, ಏನು ಉತ್ತರ ಕೊಡ್ಲಿ ಮಗ್ನೆ? ಯಾಕಮ್ಮ ನೆಗೆಟಿವ್ ಆಗಿ ಮಾತಾಡ್ತೀಯಾ? ಅವಳು ಪ್ರೀತಿನ ಪಡ್ಕೊಂಡ ಅಂತ 4 ಜನ ಹೆಮ್ಮೆಯಿಂದ ಮಾತಾಡ್ಕೋಬಹುದಲ್ಲಮ್ಮ? ಮೊಂಡು ವಾದ ಮಾಡಕ್ಕೆ ಚೆನ್ನಾಗಿರುತ್ತೆ ತ್ರಿಶೂಲ್, ಆದ್ರೆ ಆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೇನೆ ಸತ್ಯ ಏನು ಅಂತ ಗೊತ್ತಾಗೋದು. ಜನ ಯಾವಾಗ್ಲೂ ಒಳ್ಳೇದನ್ನ ಗುರುತಿಸೋದಕ್ಕಿಂತ ಕೆಟ್ಟದನ್ನ ಬೇಗ ಬೆಟ್ ಮಾಡಿ ತೋರಿಸ್ತಾರೆ. ನನ್ನ ನಿಮ್ಮ ಅಪ್ಪನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋದು ನಿನ್ಗೆ ಇಷ್ಟನ ಮಗ್ನೆ? ನಾವು ದಿನ ಕಣ್ಣೀರಾಗ್ತಾ ಹೊರಗಡೆ ಮುಖ ತೋರ್ಸಕ್ಕಾಗ್ದೆ 4 ಗೋಡೆ ಮಧ್ಯ ಕಾಲ ಕಳಿಬೇಕಾ ಮಗ್ನೆ? ಹೇಳೋ. ಇಲ್ಲ ತ್ರಿಶೂಲ್, ನನ್ ಮಗನಿಂದ ಈ ಮದುವೆ ನಿಲ್ಬಾರ್ದು. ನೀನ್ ಅವಳನ್ನ ಪ್ರೀತಿಸಿರ್ಬೋದು, ಅವಳು ಒಂದ್ ಕಾಲದಲ್ಲಿ ನಿನ್ನ ಪ್ರೀತಿಸಿರ್ಬೋದು, ಆದ್ರೆ ಇವಾಗ ಅವಳು ಬೇರೆಯವ್ರನ್ನ ಮದುವೆ ಆಗ್ತಿದ್ದಾಳೆ. ನೀನ್ ಯಾವ್ದೇ ಕಾರಣಕ್ಕೂ ಆ ಮದುವೆ ನಿಲ್ಲಿಸಬಾರದು ಕಣೋ. ಅಂದ್ರೆ ನನ್ ಪ್ರೀತಿ ತ್ಯಾಗ ಮಾಡ್ಬಿಡೋ ಮಗ್ನೆ, ತ್ಯಾಗ ಮಾಡ್ಬಿಡು.
ಅದಕ್ಕೆ ನೀವ್ ನಮ್ಮ ಮನೆಗೆ ಬರ್ತಿರೋದು ನನಗೆ ಎಷ್ಟು ಖುಷಿ ಇದೆ ಗೊತ್ತಾ. ನನಗೆ ಒಳ್ಳೆ ಕಂಪ್ಯಾನಿಯನ್ ಸಿಕ್ತಾಗೆ. ನೀವು ನನ್ನ ಪಾರ್ಟಿನೇ ಸೇರ್ತೀರಾ ಅಲ್ವಾ? ಸೇರ್ಲೇಬೇಕು. ಆಮೇಲೆ ಬ್ರೋ ಜೊತೆ ಸೇರ್ಕೊಂಡು ನನ್ನ ರೇಗ್ಸೋ ಹಾಗಿಲ್ಲ. ಓಕೆನಾ? ಸರಿ ಅದಕ್ಕೆ ಇನ್ನೇ ನಿಮ್ನ ಕರಿಯಕ್ ಬರ್ಬೋದು. ನಾನು ಅಲ್ಲೇ ಮಂಟಪದ ಹತ್ರ ಇರ್ತೀನಿ. ಬೇಗ ಬಂದ್ಬಿಡಿ. ಸರಿ. ನಾನು ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದ ಕ್ಷಣ ಬಂದೇ ಬಿಡ್ತು. ಇವಾಗ ನನ್ನ ಕರೀತಾರೆ. ಹಸೆ ಮನೆ ಮೇಲೆ ಆದಿಶೇಷನ್ ಜೊತೆ ನನ್ನನ್ನ ಕೂರಿಸ್ತಾರೆ. ಆ ಕ್ಷಣನ ನೆನೆಸ್ಕೊಂಡ್ರೆ ನನಗೆ ಹಳೆದೆಲ್ಲ ಕಣ್ಣು ಮುಂದೆ ಬಂದ ಹಾಗನ್ಸುತ್ತೆ. ನಾವಿಬ್ರು ಖುಷಿಯಾಗಿದ್ದೀನಿ. ನಾನು ಆದಿಶೇಷ ಗಾಂಧರ್ವ ವಿವಾಹ ಆಗಿದ್ದು. ಆದಿಶೇಷ ನಾನು ನಿನ್ನ ಕಳ್ಕೊಂಡಾಗ ಮತ್ತೆ ನಿನ್ನ ಸೇರ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನು ಭೂಲೋಕದಲ್ಲಿ ಮರುಜನ್ಮ ಪಡ್ತಿದ್ಯಾ ಅಂತ ಗುರುದೇವ ಹೇಳ್ದಾಗ್ಲೇ ನಿನ್ನ ಆ ಕ್ಷಣನೇ ಪಡ್ಕೊಂಡ್ ಬಿಡ್ತೀನಿ ಅಂತ ಆವೇಶದಲ್ಲಿ ಅಲ್ಲಿಂದ ಹೊರಟೆ. ಇಲ್ಲಿಗೆ ಬಂದ ಮೇಲೆ ನಿನ್ನ ಗುರ್ತು ಹಿಡಿಯೋದಕ್ಕೆ ಇಷ್ಟು ವರ್ಷಗಳು ತಗೊಂಡೆ. ಕೊನೆಗೂ ನೀನು ನನ್ನೆಲ್ಲ ಪರೀಕ್ಷೆಗಳನ್ನು ಗೆದ್ದು ನೀನೇ ನನ್ನ ಆದಿಶೇಷ ಅನ್ನೋದನ್ನ ಸಾಬೀತು ಮಾಡ್ದೆ. ಆದ್ರೆ ಅಷ್ಟಕ್ಕೆ ನನ್ನ ಕಷ್ಟಗಳು ಮುಗಿಲಿಲ್ಲ. ನಿನಗೆ ಯಾವ ನೆನಪುಗಳು ಇರ್ಲಿಲ್ಲ. ಅದನ್ನ ಬರ್ಸೋ ಪ್ರಯತ್ನಗಳು ಫಲ ಕೊಡ್ಲಿಲ್ಲ. ಕೊನೆಗೂ ನಮ್ಮಿಬ್ರು ಮದ್ವೆ ಆದ್ರೆ ಇದಕ್ಕೊಂದು ಪರಿಹಾರ ಸಿಗೋದು ಅಂತ ಮದ್ವೆಗೆ ಒಪ್ಕೊಂಡೆ. ಇವಾಗ ನಮ್ಮ ಮದ್ವೆ ಕ್ಷಣನೂ ಕಣ್ಮುಂದೆ ನಿಂತಿದೆ. ಇದಕ್ಕಿಂತ ಸಂಭ್ರಮ ಇನ್ನೇನಿದೆ? ಪರಮೇಶ್ವರ ನನ್ಗೆಷ್ಟು ಪುಣ್ಯ ಮಾಡಿದ್ದೀನಿ ಅಲ್ವಾ? ಒಂದೇ ಜನ್ಮದಲ್ಲಿ ಎರಡೆರಡು ಬಾರಿ ನನ್ನ ಆದಿಶೇಷನ ವರ್ಸೋ ಭಾಗ್ಯ ಸಿಕ್ಕಿದೆ. ಆದಿಶೇಷನ ಆತ್ಮ ಜೊತೆ ನನ್ನ ಆತ್ಮನು ಸೇರ್ತಾ ಇದೆ. ನನಗ್ ಬೇರೆ ಏನು ಬೇಡ. ತ್ರಿವಿಕ್ರಮ್ ಸಿಕ್ಕಿದ್ರೆ ಸಾಕು ನನಗೆ. ಮಾವ ಬಿಡಿ, ನಾನು ಹೋಗ್ಬೇಕು. ನಾನಿನ್ನ ಬಿಡಲ್ಲ, ನೀನು ಇಲ್ಲೇ ಇರಬೇಕು. ಮಾವ ಬಿಡಿ ಮಾವ. ಬಿಡಲ್ಲ ಕಣೋ. ಏನ್ರೋ ನಿಮ್ಮಿಬ್ರದು? ಬಾವಾಜಿ, ಅದು ತ್ರಿಶೂಲನ್ಗೆ ಮುಂದೆ ನಿಂದೇ ಮದುವೆ ಇರೋದು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅದಕ್ಕೆ ಬೇಕಾದಷ್ಟು ಟೈಮ್ ಇದೆ. ಈಗ ಆಗ್ತಿರೋ ಮದುವೆ ಬಗ್ಗೆ ಗಮನ ಕೊಡು. ಸರಿ ಬಾವಾಜಿ. ದಯವಿಟ್ಟು ಬಿಡ್ತೀರಾ ಪ್ಲೀಸ್? ನಾನು ಬಿಡಲ್ಲ, ಬಿಡಿಸ್ಕೊಳ್ಳೋ ಪ್ರಯತ್ನವೂ ಮಾಡಬೇಡ. ನೀವು ಯೂತ್ ಥರ ಆದ್ರೆ ನಾನು ಯೂತೆ. ತ್ರಿಶೂಲ್ ಏನ್ ಮಾಡ್ತಾ ಇದ್ದಾನೆ? ಮಾವನಿಂದ ತಪ್ಪಿಸ್ಕೊಂಡು ಹೋಗಕ್ ಟ್ರೈ ಮಾಡ್ತಾ ಇದ್ದಾನೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ. ಅಕ್ಷತೆ ಹಾಕಪ್ಪ. ತ್ರಿವಿಕ್ರಮ್, ಏನು ಯೋಚನೆ ಮಾಡ್ತಾ ಇದ್ದಪ್ಪ? ಅಕ್ಷತೆ ಕಾಳು ಹಾಕು. ತ್ರಿಶೂಲ, ಗಳ ಎಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀಯ ನನ್ನ ಕೈಯಿಂದ ನೀನು? ಬಿಟ್ರು ಕೊಡಿಸ್ತೀನಿ. ಆಯ್ತು, ಯಾರು ಕೊಡಿಸ್ತೀನಿ. ಯಶೋಲ್, ಬಂದು ನನ್ನ ಮಗ ತಪ್ಪಿಸ್ಕೊಂಡ್ಬಿಟ್ನಲ್ಲ, ಎಲ್ಲೋಗಿರ್ಬೋದು? ನೋಡಪ್ಪ, ಆರತಿ ಮಾಡೋ. ತ್ರಿವಿಕ್ರಮ್, ಏನು ಇದು? ನಿನ್ ದೇಹ ಮಾತ್ರ ಇಲ್ಲಿದೆ, ಮನ್ಸ್ ಬೇರೆ ಏನೋ ಯೋಚನೆ ಮಾಡ್ತಾ ಇದೆ. ಏನಾಯ್ತು ನಿನ್ಗೆ?
ತ್ರಿವಿಕ್ರಮ್, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಜ್ಜಿ. ತ್ರಿವಿಕ್ರಮ, ಏನಾದ್ರು ಪ್ರಾಬ್ಲಮ್ ಇದೆಯೇನೋ? ಹಾಗೇನಿಲ್ಲ ಡ್ಯಾಡ್. ಮತ್ತೆ ಯಾಕೆ ಆಬ್ಸೆಂಟ್ ಮೈಂಡೆಡ್ ಆಗಿ ಕೂತಿದೀಯಾ? ಪುರೋಹಿತರು ಹೇಳ್ತಿರೋದನ್ನ ಮಾಡು. ಹಾ ಡ್ಯಾಡ್. Will you marry me, Shivani ಅವರೇ? ನೀವು ಹುಷಾರು ಮೇಡಮ್. ಮೇಡಮ್, ನಿಮ್ಗೇನು ಆಗೋದಿಲ್ಲ. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ನಿಮ್ಗೆಲ್ಲ ಒಳ್ಳೇದಾಗತ್ತೆ. ನೀವು ನಗ್ನಗ್ತಾ ಇರೋದನ್ನ ನಾನು ನೋಡ್ತೀನಿ ಮೇಡಮ್. ನಿನ್ ಮದುವೆ ಫಿಕ್ಸ್ ಆಗಿರ್ಬೋದು, ಆದ್ರೆ ನಿನ್ನ ತಾಳಿ ಕಟ್ಟೋದು ನಾನೇ. ದೇವ್ರೆ, ಎಲ್ಲ ಅಂದ್ಕೊಂಡಂಗೆ ಆಗ್ತಾ ಇದೆ. ತ್ರಿಶೂಲ್ ನನ್ನ ಮಾತು ಕೇಳಿದ್ನಲ್ಲ, ಅಷ್ಟೇ ಸಾಕು. ಯಾವುದೇ ವಿಘ್ನ ಇಲ್ಲದೆ ತ್ರಿವಿಕ್ರಮ್ ಶಿವಾನಿ ತಾಳಿ ಬಿಟ್ರೆ ನನ್ಗಷ್ಟೇ ಸಾಕು. ಏನಪ್ಪಾ ನಂದೀಶ, ಮಗನ ಮದುವೆ ಶಾಸ್ತ್ರಗಳೆಲ್ಲ ಚೆನ್ನಾಗಿ ನಡೀತಿದ್ಯಾ? ಖುಷಿನಾ? ಅವನು ನಿಮ್ಮ ಮಗನೇ ಅಲ್ವಾ? ದಮಯಂತಿ, ಮಾಂಗಲ್ಯ ಧಾರಣೆಗೆ ಎಲ್ಲ ತಯಾರಾಗಿದೆ ಅಲ್ವಾ? ಅತ್ತೆ, ಅದು ಎಲ್ಲಿ ಹೊರಟೆ ಅಮ್ಮ? ಈಗ ಬಂದ್ಬಿಡ್ತೀನಿ ಅತ್ತೆ. ಮಾಂಗಲ್ಯ ಕಾಣಿಸ್ತಿಲ್ವಲ್ಲ? ಅಯ್ಯೋ ದೇವ್ರೆ, ಎಲ್ಲ ಹೋಯ್ತು? ಇಲ್ಲೆಲ್ಲೂ ಇಲ್ವಲ್ಲ. ಮಧು ನನ್ ಕೈ ಕೊಟ್ಲು, ಅವಾಗ ಇದೇ ಬ್ಯಾಗಲ್ಲಿ ಇಟ್ಟಿದ್ನಲ್ಲ, ಈಗ ಕಾಣಿಸ್ತಿಲ್ಲ. ಏನ್ ಮಾಡ್ಲಿ? ತ್ರಿಶೂಲ್ ಫೋನ್ ಮಾಡ್ತೀನಿ. ಅಮ್ಮ ಫೋನ್ ಮಾಡ್ತಾ ಇದ್ದಾರೆ. ಮದುವೆ ಕರಿಯಕ್ಕಿರ್ಬೇಕು. ಶಿವಾನಿನೇ ನನ್ ಬೇಡ ಅಂತ ಹೋದ್ಮೇಲೆ ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು? ನಾನು ಹೋಗಲ್ಲ. ತ್ರಿಶೂಲ್ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ, ಎಲ್ಲಿದ್ದಾನೆ ಇವನು? ಮಂಟಪದಲ್ಲೂ ಕಾಣಿಸ್ಲಿಲ್ಲ. ದೇವ್ರೆ, ನೀನೇ ದಾರಿ ತೋರ್ಸಪ್ಪ.
ಶಿವಾನಿ ನನ್ನ ಕೊನೆ ಕ್ಷಣದಲ್ಲಾದ್ರೂ ಒಪ್ಕೋತಾಳೆ ಅಂತ ತುಂಬಾ ನಂಬಿಕೆ ಇತ್ತು. ಈಗ ಅದು ಸುಳ್ಳಾಗೋಯ್ತು. ನಾನು ಈಗ ಮಂಟಪಕ್ಕೆ ಹೋದ್ರೆ ಅಲ್ಲಿ ತ್ರಿವಿಕ್ರಮ್ ರೋ ಶಿವಾನಿಗೆ ತಾಳಿ ಕಟ್ತಾರೆ. ನಾನು ಅಕ್ಷತೆ ಹಾಕ್ಬೇಕಾಗತ್ತೆ. ಇಲ್ಲ, ನನ್ನಿಂದ ಆಗದೆ ಇರೋ ಕೆಲಸ ಅದು. ನಾನು ಹೋಗಲ್ಲ, ನಾನು ಅಲ್ಲಿಗೆ ಹೋಗಲ್ಲ. ಟೆನ್ಷನ್ ಮಾಡ್ಕೊಳ್ಬೇಡಮ್ಮ. ಮದ್ವೆ ಸಮಯದಲ್ಲಿ ಈ ತರ ಸಣ್ಣ ಪುಟ್ಟದೆಲ್ಲ ನಡೆಯುತ್ತೆ. ಅದಕ್ಕೆಲ್ಲ ನೀನ್ ಬೇಜಾರ್ ಮಾಡ್ಕೊಳ್ಬೇಡ. ಇಲ್ಲಿ ಏನಾಗುತ್ತೋ ಅಂತ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ. ಆದ್ರೆ ತ್ರಿವಿಕ್ರಮ್ ಮಾತ್ರ ಆರಾಮಾಗಿ ಇದಾರಲ್ಲ. ಯಾಕೆ ತ್ರಿವಿಕ್ರಮ್, ನಿಮ್ಗೇನು ಅನ್ನಿಸ್ತಿಲ್ವಾ? ಟೆನ್ಷನ್ ಆಗ್ತಿಲ್ವಾ? ಶಿವಾನಿ ಅವರೇ, ಟೆನ್ಷನ್ ಯಾಕೆ? ಮುಹೂರ್ತ ಮೀರೋಗ್ತಿದೆ ಅಂತ ಪುರೋಹಿತರು ಹೇಳ್ತಿದ್ದಾರೆ. ಮಾಂಗಲ್ಯ ಇನ್ನೂ ಬಂದಿಲ್ವಲ್ಲ? ಬರ್ಬೇಕಾದ ಟೈಮ್ಗೆ ಬರುತ್ತೆ ಬಿಡಿ. ರಾಯ್ರೆ, ಇನ್ನು ತಡ ಮಾಡಬೇಡಿ. ಮುಹೂರ್ತ ಮೀರೋದ್ರೆ ಮದುವೆ ಮಾಡ್ಸಕ್ ಆಗೋದಿಲ್ಲ. ಪುರೋಹಿತ್ರೆ, ಒಂದೆರಡು ನಿಮಿಷ ಬಂದ್ಬಿಡ್ತಾರೆ. ಪರಮೇಶ್ವರ, ಏನಿದೆಲ್ಲ? ಈ ಮದ್ವೆಗೆ ವಿಘ್ನ ಎದುರಾಗಿರೋ ಹಾಗಿದೆಯಲ್ಲ. ದಯವಿಟ್ಟು ಏನು ತೊಂದರೆ ಆಗದೆ ಇರೋ ಹಾಗೆ ನೀನೇ ಕಾಪಾಡಪ್ಪ. ಇಷ್ಟೊತ್ತಾದ್ರೂ ಬರದೇ ಇರೋಂತ ಮಾಂಗಲ್ಯ ಇನ್ 2 ನಿಮಿಷದಲ್ಲಿ ಬರುತ್ತಾ? ನನಗೇನೋ ಈ ಮುಹೂರ್ತ ಮೀರೋಗುತ್ತೆ ಅನ್ಸುತ್ತೆ. ಹಾಗೆಲ್ಲ ಏನೂ ಆಗೋದಿಲ್ಲ. ಬರುತ್ತೆ. ದೇವ್ರೆ, ನಿನ್ನ ಪರೀಕ್ಷೆನ ನಿಲ್ಲಿಸು. ಎಷ್ಟು ಅಂತ ನನಗೆ ನೋವು ಕೊಡ್ತೀಯ? 23 ವರ್ಷಗಳಿಂದ ನಾನು ಈ ಕ್ಷಣಕ್ಕಾಗೆ ಕಾದಿದ್ದೇನೆ. ನನ್ನ ಆದಿಶೇಷನ ನಾನು ಸೇರೋ ಅವಕಾಶ ಮಾಡಿಕೊಡು ತಂದೆ. ಡ್ಯಾಡ್, ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮಾಂಗಲ್ಯ ಸರ ಕಳೆದೋಗಿಲ್ಲ. ಮಾಂಗಲ್ಯ ಇಲ್ಲಿದೆ. ಇದೇನ್ ದಮಯಂತಿ, ಮಾಂಗಲ್ಯ ತರಕ್ಕೆ ಇಷ್ಟೊತ್ತು ಬೇಕಾ? ರೀ, ಅದು ಮಾಂಗಲ್ಯ ಸರ. ಅಪ್ಪ, ನಾನೇ ಲೇಟ್ ಮಾಡ್ಬಿಟ್ಟೆ. ನನ್ನಿಂದ ಅಮ್ಮ ಬರೋದು ಲೇಟ್ ಆಗೋಯ್ತಪ್ಪ. ಲೈ, ಮುಹೂರ್ತ ಸಮಯ ಮೀರೋಗುತ್ತೆ ಅನ್ನೋ ಜ್ಞಾನ ಬೇಡ ನಿನ್ಗೆ? ಈ ಟೈಮಲ್ಲಿ ನಾನು ಹುಡುಗಾಟ ಆಡೋದು? ಏ ತ್ರಿಶೂಲ್, ಇನ್ನಾದ್ರೂ ಸ್ವಲ್ಪ ಗಂಭೀರವಾಗಿರೋದು ಕಲ್ತ್ಕೋ. ಎಲ್ಲರೂ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ಸಾರಿಪ್ಪ. ಆಗಿದ್ದಾಗೋಯ್ತು. ದಮಯಂತಿ, ಮಾಂಗಲ್ಯ ಸರ ಕೊಡು. ಮುಹೂರ್ತ ಮೀರಿ ಹೋದ್ರೆ ಕಷ್ಟ. ಮುಹೂರ್ತ ಸಮಯಕ್ಕೆ ಮಾಂಗಲ್ಯ ಇಲ್ದೇ ಇದ್ದಿದ್ ನೋಡಿ ನೀನೇ ಏನೋ ಮಾಡಿದ್ಯಾ ಅಂತ ಅಂದ್ಕೊಂಡೆ. ಅಂತೂ ಮಾಂಗಲ್ಯ ತಂದ್ಕೊಟ್ಟು ನನಗ್ ಕೊಟ್ಟಿರೋ ಭಾಷೆನ ಉಳಿಸ್ಕೊಟ್ಟೆ. ನನ್ಗಷ್ಟೇ ಸಾಕು ಮಗ್ನೆ. ನಿನ್ಗೆ ಶಿವಾನಿಗಿಂತ ತುಂಬಾ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಆದ್ರೆ ಶಿವಾನಿ ಸಿಗಲ್ಲಲ್ವಮ್ಮ? ದಯವಿಟ್ಟು ಎಲ್ರೂ ಎದುರುಗಡೆ ಕಣ್ಣೀರ್ ಹಾಕಿ ಎಲ್ರೂ ಗಮನ ನಿನ್ ಕಡೆ ಬರೋ ತರ ಮಾಡ್ಬೇಡ ತ್ರಿಶೂಲ್. ನೀನ್ ಎದುರುಗಡೆ ಇಲ್ಲ ಅಂದ್ರು ಈ ಮದ್ವೆ ನಡೆದೋಗುತ್ತೆ. ನೀನ್ ಸ್ವಲ್ಪ ದೂರ ಇರೋ. ನನ್ಗೆ ನೀನ್ ಕಣ್ಣೀರ್ ನೋಡಕ್ ಸಂಕಟ ಆಗುತ್ತೆ ಕಣೋ. ದಯವಿಟ್ಟು ಅಳ್ಬೇಡ. ಆಯ್ತಮ್ಮ, ಹಾಗೆ ಇರ್ತೀನಿ. ಈ ಮದ್ವೆಗೆ ಏನು ತೊಂದರೆ ಆಗ್ಬಾರ್ದಷ್ಟೇ.
ಪರಮೇಶ್ವರ, ಅಂತೂ ನನ್ನ 23 ವರ್ಷಗಳ ಕನಸನ್ನ ಈಡೇರಿಸ್ತಾ ಇದೆಯಾ. ನನ್ನ ಆದಿಶೇಷನ ಮದುವೆಗೆ ನಿನ್ನ ಆಶೀರ್ವಾದ ಸದಾ ಇರ್ಲಿ. ನಾವಿಬ್ರು ಸೇರಿ ನಾಗಲೋಕದ ಒಳಿತಿಗೆ ಶ್ರಮಿಸ್ತೀವಿ. ಅಗ್ನಿ ಮುಂದೆ ಪ್ರಮಾಣ ಮಾಡ್ತಾ ಇದ್ದೀನಿ. ನಾನು ಆದಿಶೇಷ ಇಬ್ರು ಜೊತೆಗೂಡಿ ನಾಗಮಣಿನ ನಾಗಲೋಕಕ್ಕೆ ಮರಳಿ ತರ್ತೀವಿ. ಕಟ್ಟಪ್ಪ ಮಾಂಗಲ್ಯ. ಗಟ್ಟಿ ಮೇಳ ಆಗ್ಲಿ. ಇದೇನಿದು? ಹೋಗು ಶಿವಾನಿಯ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡು. ನಿಮ್ಮಿಬ್ಬರ ಪ್ರೀತಿ ಜನ್ಮ ಜನ್ಮಾಂತರದ್ದು. ನೀವಿಬ್ಬರು ಈಗಾಗಲೇ ಆತ್ಮಗಳಾಗಿ ಒಂದಾಗಿದ್ದೀರಿ. ಈಗ ದೇಹಗಳಾಗಿ ಒಂದಾಗುವ ಸಮಯ ಹೋಗು ತ್ರಿಶೂಲ್. ನಿನ್ನ ಅಮೃತಾಸ್ತ್ರದಿಂದ ಶಿವಾನಿಗೆ ತಾಳಿ ಕಟ್ಟು. ಯಾರು ಮಾತಾಡ್ತಾ ಇರೋದು? ಈ ಪ್ರಶ್ನೆ ಈಗ ಅನಾವಶ್ಯಕ. ನಾನು ಯಾರು ಎಂಬುದು ಮುಂದೊಂದು ದಿನ ನಿನ್ನ ಅರಿವಿಗೆ ಬರುತ್ತದೆ. ಈಗ ಶೀಘ್ರವಾಗಿ ನಿನ್ನಿಂದ ಈ ಕಾರ್ಯ ನೆರವೇರಲೇಬೇಕು. ನಿಮ್ಮಿಬ್ಬರ ಸಮ್ಮಿಲನಕ್ಕಾಗಿ ಒಂದು ದೊಡ್ಡ ಸಮೂಹವೇ ಕಾದಿದೆ. ದೇವ್ರೆ, ಏನಪ್ಪ ಹೀಗೆ ಹೇಳ್ತಾ ಇದ್ಯಾ? ನಾನು ಶಿವಾನಿಗೆ ತಾಳಿ ಕಟ್ಟಿದ್ರೆ ತಪ್ಪಾಗೋದಿಲ್ವಾ? ಶಿವಾನಿಯ ಸ್ನೇಹಿತನಾಗಿ, ಶಿವಾನಿಯ ಪತಿಯಾಗಿ 7 ಜನ್ಮದಲ್ಲೂ ನಿಮ್ಮ ಪ್ರೀತಿ ಲೋಕಕ್ಕೆ ಬೆಳಗಿಸುವ ಕಾರ್ಯವನ್ನು ಮಾಡು. ಹೋಗುತ್ತೆ ತ್ರಿಶೂಲ್, ಮಾಂಗಲ್ಯ ಧಾರಣೆ ಮಾಡು. ವಿಕ್ರಮ್, ಹೆಣ್ಣಿನ ಕುತ್ತಿಗೆಗೆ ಒಂದ್ಸರಿ ತಾಳಿ ಬಿದ್ಮೇಲೆ ಮುಗೀತು. ಬೇರೆಯವ್ರು ತೆಗೆಯೋದು ತಪ್ಪು. ಹೆಣ್ಣಿನ ಕುತ್ತಿಗೆಯಿಂದ ತಾಳಿ ತೆಗೆಯೋದು ಅವಳ ಗಂಡ ಸತ್ತ ಮೇಲೇನೆ. ಆ ಕೆಲಸ ಆಗಕ್ ನಾನ್ ಬಿಡಲ್ಲ. ಅಂದ್ರೆ ಈ ಮದ್ವೆ ಸರಿನಾ? ಸರಿ. ಅದ್ ಹೇಗ್ ಸರಿ ಅಂತ ಹೇಳಿ. ಶಾಸ್ತ್ರದ ಪ್ರಕಾರ ತ್ರಿಶೂಲ್ ತಾಳಿ ಕಟ್ಟಿದ್ದಾನೆ.
ಯಾರು ಏನೇ ಹೇಳಿ ಅದು ತಪ್ಪೇ ಆಗಿರ್ಲಿ. ಈಗ ಸಮಾಜದ ಮುಂದೆ ಅವರಿಬ್ರು ಗಂಡ ಹೆಂಡತಿ. ಡ್ಯಾಡ್, ಏನೇ ಮಾತಾಡೋದಿದ್ರು ಶಾಸ್ತ್ರಗಳೆಲ್ಲ ಮುಗಿದ್ಮೇಲೆ ಮಾತಾಡೋಣ. ಡ್ಯಾಡ್, ನಾ ಇದಕ್ಕೆಲ್ಲ ಒಪ್ಪಲ್ಲ. ನೀನು ಒಪ್ಪದ್ರಷ್ಟು ಬಿಟ್ರಷ್ಟ ಶಿವ ನೀನೇ ಸುಮ್ಮನೆ ಇದ್ದಾಳೆ. ಪುರೋಹಿತ್ರೆ, ಶಾಸ್ತ್ರಗಳೆಲ್ಲ ಶುರು ಮಾಡಿ. ನೋ, ಶಿವಾನಿ ತ್ರಿಶೂಲ್ ಮದುವೆ ಆಗಿಲ್ಲ. ಸುಳ್ಳು. ತ್ರಿಶೂಲು ಶಿವಾನಿ ಮದುವೆ ಆಗೋ ಚಾನ್ಸೇ ಇಲ್ಲ. ಚಾನ್ಸ್ ಇಲ್ಲ. ತ್ರಿಶೂಲು ಶಿವಾನಿ ಕತ್ತಿಗೆ ತಾಳಿ ಕಟ್ಟಿದ್ನ. ತ್ರಿಶೂಲ್ ಕಡೆಗೂ ಶಿವಾನಿನ ಕಿತ್ಕೊಂಡ್ಬಿಟ್ಟ ಅಲ್ವಾ? ತ್ರಿಶೂಲ್ ನನ್ನಿಂದ ಎಲ್ಲ ಕಿತ್ಕೊಂಡೆ. ಮೊದಲು ಮನೆಯಲ್ಲಿ ಮಗನ್ ಸ್ಥಾನ ಕಿತ್ಕೊಂಡೆ, ಆಮೇಲೆ ಆಸ್ತಿ ಅಂತಸ್ತು ಎಲ್ಲ ಕಿತ್ಕೊಂಡೆ. ಅದಕ್ಕೆ ನನ್ ಬೇಜಾರಿಲ್ಲ. ಲಾಯಲ್ ಆಗಿದ್ದು ಒಂದೇ ಒಂದು ಗರ್ಲ್ ಫ್ರೆಂಡ್. ಅವ್ರನ್ನ ಮದುವೆ ಹಾಕಿ ಲೈಫಲ್ಲಿ ಬಿಂದಾಸ್ ಆಗಿರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನೀನು ಅವ್ರನ್ನು ಕಿತ್ಕೊಂಡ್ಬಿಟ್ಟಲ್ಲ. ನಾನು ಒಂಟಿ ಆಗೋದೆ, ಎಲ್ಲ ಸೇರಿ ನಾನು ಒಂಟಿ ಮಾಡಿದ್ರು. ನೋ 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 ತ್ರಿವಿಕ್ರಮ್, ಸಮಾಧಾನ ಮಾಡ್ಕೊ. ಈ ತರ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೀಗಾಗೋಯ್ತಲ್ಲ, ಇವಾಗ ಸಮಾಧಾನನ? ಇವಾಗ ಖುಷಿನ? ಮಾವ ಬರ್ತಾನೆ, ಅಳಿಮಯ್ಯ ಶಿವಾನಿ ಯಾವತ್ತಿದ್ರು ನಿನ್ನೋರು ಅಂತಾನೆ. ನೀನ್ ಬರ್ತೀಯ, ತ್ರಿವಿಕ್ರಮ್ 5 ನಿಮಿಷ ಟೈಮ್ ಕೊಡು, ತ್ರಿಶೂಲ್ನ ಹಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ್ಯ. ಇನ್ನ ತ್ರಿಶೂಲ್ ಬರ್ತಾನೆ, ಚಿಕ್ಕ ಯಜಮಾನ್ರೆ ಬ್ರೋ ಅಂತಾನೆ. ನೀವು 3 ಜನ ಸೇರಿ ನನ್ ಶಿವಾನಿನ ದೂರ ಮಾಡಿದ್ರಿ ಅಲ್ವಾ? ತ್ರಿವಿಕ್ರಮ್, ತ್ರಿಶೂಲ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ನಾನು ಸಕಲ ಪ್ರಯತ್ನ ಮಾಡಿದೆ, ಆದ್ರೆ ಆಗ್ಲಿಲ್ಲ. ಯಾವುದೋ ಶಕ್ತಿ ನನ್ನನ್ನ ತಡೀತಾ ಇತ್ತು. ಇದೇ ಮಾತ ಕೇಳಿ ನನ್ಗೂ ಸಾಕಾಗಿದೆ. ಅಜ್ಜಿ ಮಾತ್ ಕೇಳಿ ನಿನ್ನ ಹತ್ರ ಬಂದಲ್ಲ, ನಿನ್ ಸವಾಸ ಯಾಕಾದ್ರೂ ಮಾಡಿದ್ನು ಅನ್ಸ್ತದೆ. ನೀವೆಲ್ಲ ಸೇರಿ ನನ್ನ ಜೀವನ ಹಾಳು ಮಾಡಿದ್ರಲ್ಲ. ನನ್ ಕಣ್ ಮುಂದೆ ಯಾರು ಕಾಣಿಸ್ಕೋಬೇಡಿ, ಹೊರಟೋಗಿ. ತ್ರಿವಿಕ್ರಮ್, ದಯವಿಟ್ಟು ಸಮಾಧಾನ ಮಾಡ್ಕೊ. ಪ್ರೀತಿಸಿದವ್ರನ್ನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ಸ್ಟಾಪ್ ಇಟ್. ಈ ಫಿಲ್ಮಿ ಡೈಲಾಗ್ ಎಲ್ಲ ನನ್ನ ಹತ್ರ ಹೊಡಿಬೇಡ. ಎಲ್ಲ ಸೇರಿ ನನ್ನ ಒಂಟಿ ಮಾಡಿದ್ರಲ್ಲ, ಒಂಟಿಯಾಗಿ ಇರ್ತೀನಿ. ಹೊರಟೋಗು ಅಂದೆ. ತ್ರಿಶೂಲ್
ಅನಿಶಾ. ಈ ಸೇರ್ನ ಒದೆಯೋದ್ರ ಸಂಕೇತ ಏನಪ್ಪಾ ಅಂದ್ರೆ ಈ ಹೊಸಲ್ ಚೆಲ್ಲೋ ಅಕ್ಕಿ ಈ ಮನೆಗೆ ಎದುರಾಗೋ ಕಷ್ಟ ಕಾರ್ಪಣ್ಯಗಳೆಲ್ಲ ನಿನ್ನ ಮೂಲಕ ದೂರ ಆಗಿ ಸುಖ ಶಾಂತಿ ಸಮೃದ್ಧಿನ ಹೊತ್ತು ತರಲಿ ಅನ್ನೋ ಅರ್ಥನಮ್ಮ. ಶಿವಾನಿ, ಬಲಗಾಲಲ್ಲಿ ಸೇರೊದ್ದು ಬಲಗಾಲ ಒಳಗಡೆ ಇಟ್ಟು ಬಾಮ್ಮ. ಶಿವಾನಿ, ಹೋಗಮ್ಮ, ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚೋಗು. ಶಿವಾನಿ, ನೀನ್ ಹಚ್ಚೋ ಈ ದೀಪ ನಂದಾದೀಪವಾಗ್ಲಿ, ಸದಾ ಈ ಮನೆ ಬೆಳಗಲಿ ಅಂತ ಹಾರೈಸಮ್ಮ. ತ್ರಿಶೂಲ್, ಇಬ್ರು ಸೇರಿ ದೇವ್ರಿಗೆ ಆರತಿ ಮಾಡಿ. ಶಿವಾನಿ, ಗಂಡನ ಕೈ ಹಿಡ್ಕೊಳಮ್ಮ. ಶಿವಾನಿ, ಯಾಕಮ್ಮ ಸುಮ್ಮನದೆ? ಇದು ಶಾಸ್ತ್ರ ಅಮ್ಮ. ಗಂಡನ ಕೈ ಹಿಡಿದು ಆರತಿ ಮಾಡು ಅಂತ ಪುರೋಹಿತರೇ ಹೇಳಿದ್ರಲ್ಲ, ಮಾಡಮ್ಮ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರಿಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷಿಮಾಮೃತಾತ್. ಓಂ ಮೃತ್ಯುಂಜಯಾಯೈ ನಮಃ. ತನಿಷಾ, ದಮಯಂತಿ, ಬೈಲಿ. ಇವಾಗ ಮದುಮಕ್ಳಿಬ್ರು ನಿಮ್ಮ ಮನ್ಸಲ್ಲಿ ಏನೇನು ಕೋರಿಕೆ ಇದೆಯೋ ಆ ದೇವ್ರನ್ನ ಕೇಳ್ಕೊಳ್ಳಿ. ಅಶರೀರವಾಣಿ ಮಾತು ನಂಬಿ ಬಂಡು ಧೈರ್ಯ ಮಾಡಿ ಶಿವಾನಿ ಕೊರಳು ಕಾಳಿ ಕಾಳಿ ನನ್ನ ಪ್ರೀತಿ ಉಳಿಸ್ಕೊಂಡಿದ್ದೀನಿ. ನನ್ನ ಜೊತೆಗಿರೋ ಶಿವಾನಿ ಪ್ರೀತಿ ನನ್ನಿಂದ ದೂರ ಆಗದಿರೋ ಹಾಗೆ ಯಾವಾಗಲೂ ಕಾಪಾಡಪ್ಪ. ಪರಮೇಶ್ವರ, ನನ್ನೆಲ್ಲ ಆಸೆ ಕನಸುಗಳನ್ನ ತಲೆ ಕೆಳಗಾಗಿ ಮಾಡಿದ್ಯಲ್ಲ, ನಾನೇನ್ ಅನ್ಯಾಯ ಮಾಡಿದ್ದೆ ನಿನ್ಗೆ? ದೇವ್ರೆ, ನಾನೆಲ್ಲ ನ್ಯಾಯಬದ್ಧವಾಗಿ ಮಾಡಿದ್ದೀನಿ. ನನ್ನ ಪ್ರೀತಿನ ಕಾಪಾಡ್ಕೊಳ್ಳೋಕೆ ಇದೊಂದೇ ದಾರಿ ಇದ್ದಿದ್ದು. ಅದು ಕೂಡ ಆ ಅಶರೀರವಾಣಿ ಹೇಳಿದ್ದನ್ನೇ ಮಾಡಿದ್ದೀನಿ. ಯಾವತ್ತು ಬೆಸತ್ಕೊಳ್ದೇ ಇರೋ ಸಂಬಂಧ ಇದು. ನಮ್ಮಿಬ್ಬರ ಸಂಬಂಧನ ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಶಿವಾನಿ, ನಿನ್ ಮನಸ್ಸಿಗೆ ಈಗ ನೋವಾಗಿರ್ಬೋದು, ಆದ್ರೆ ನೋವನ್ನ ಮರೆಸೋ ಶಕ್ತಿ ನಂಗಿದೆ. ನಾನು ಆ ಕೆಲಸ ಮಾಡ್ತೀನಿ. ಯಾರು ಏನೇ ಮಾಡಿದ್ರು ಅಷ್ಟೇ, ನಾನು ಈ ವಿಷಯದಲ್ಲಿ ನಿರ್ಧಾರ ಮಾಡಾಗಿದೆ. ಅದ್ರ ಪ್ರಕಾರನೇ ನಾನು ನಡ್ಕೊಳ್ಳೋದು. ಏನಿದು ಮದುಮಕ್ಳಿಬ್ರು ದೇವ್ರ ಹತ್ರ ಅಷ್ಟೊಂದು ಕೇಳ್ಕೊಂತಿದ್ದೀರಲ್ಲ, 7 ಜನಕ್ಕೆ ಬೇಕಾಗಿರೋ ಖುಷಿನ ಒಂದೇ ಸಲ ಕೊಡುವಂತ ಕೇಳ್ಕೊಂತಿದ್ದೀರೋ ಹೇಗೆ? ಮದ್ವೆ ಏನೋ ಆಯ್ತು, ಫ್ಯಾಮಿಲಿ ಬಗ್ಗೆ ಏನಾದ್ರು ಬೇಡ್ಕೋತಿದ್ಯಾ ಬ್ರೋ? ದಮಯಂತಿ, ಸೊಸೆನ ಮನೆ ತುಂಬಿಸ್ಕೊಂಡಾಯ್ತು, ಇನ್ನ ಉಳಿದ ಶಾಸ್ತ್ರದ ಬಗ್ಗೆ ಸ್ವಲ್ಪ ಗಮನ ಕೊಡು. ಪುರೋಹಿತ್ರೆ, ಬಂದೆಮ್ಮ. ಪುರೋಹಿತ್ರೆ, ಹೇಳಿ ಅಮ್ಮ. ಒಳ್ಳೆ ಮುಹೂರ್ತ ನಿಶ್ಚಯ ಮಾಡಿದ್ರೆ ಶೋಭನದ ಶಾಸ್ತ್ರ. ನಿಲ್ಸಿ. ಎಲ್ಲರೂ ಕಲ್ಲಿನ ಗೋಡೆ ತರ ನಿಂತಿದ್ದೀರಲ್ಲ, ಯಾರು ಏನು ಮಾತಾಡ್ತಾ ಇಲ್ಲ? ಮಾತಾಡಿ. ನೀವ್ ಯಾರು ಏನು ಮಾತಾಡೋದಿಲ್ವಾ? ಸರಿ, ನೀವೆಲ್ಲ ಮಾತಾಡ್ತಿರೋ ಬಿಡ್ತಿರೋ, ನಾನಂತೂ ಒಂದ್ ತೀರ್ಮಾನಕ್ಕೆ ಬಂದಾಗಿದೆ. ನನ್ ತೀರ್ಮಾನ ಹೇಳೋ ಸಮಯನೂ ಬಂದಿದೆ. ನನಗೆ ಮದುವೆ ಇಷ್ಟ ಇಲ್ಲ. ನನ್ ಮಾಡೋದಿಲ್ಲ.
ಯಾಕಮ್ಮ ಹೀಗೆ ಹೇಳ್ತಾ ಇದ್ಯಾ? ನಿಮ್ ಮದ್ವೆ ಹೀಗ್ ತಡಿಯಕ್ ಬರ್ತಾ ಇದ್ದೀರಾ? ಅವ್ನು ನನಗ್ ತಾಳಿ ಕಟ್ಬೇಕಾದ್ರೆ ಯಾಕೆ ಯಾರು ಬರ್ಲಿಲ್ಲ? ಆಗ ಯಾಕೆ ಯಾರು ಅವನ್ನ ತಡಿಲಿಲ್ಲ? ಆಗ ಅಲ್ಲಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲಮ್ಮ. ಒಂದ್ ಕ್ಷಣದಲ್ಲಿ ಎಲ್ರೂ ಸೇರಿ ನನ್ ಪ್ರೀತಿನ ಸಾಯಿಸೋ ಪ್ರಯತ್ನ ಮಾಡಿದ್ರಿ. ತ್ರಿವಿಕ್ರಮ್ನ ನನ್ನಿಂದ ದೂರ ಮಾಡಿದ್ರಿ. ಇಲ್ಲ, ನನಗ್ ನನ್ ಪ್ರೀತಿನೇ ಮುಖ್ಯ. ನನಗ್ ನನ್ ಪ್ರೀತಿನೇ ಮುಖ್ಯ. ನನ್ಗಿದ್ಯಾವ್ದು ಬೇಡ. ನನ್ಗಿದ್ಯಾವ್ದು ಬೇಡ. ಬೇಡ, ನನ್ಗಿದ್ಯಾವ್ದು ಬೇಡ. ಶಿವಾನಿ, ಯಾಕೆ ಹೀಗ್ ಮಾಡ್ದೆ? ಹಾರ ಯಾಕೆ ಕಿತ್ ಹಾಕ್ದೆ? ಬೇಡ, ನನಗಿಷ್ಟ ಇಲ್ದಿರೋದ್ ಯಾವ್ದು ಬೇಡ. ನನ್ಗೆ ಮದುವೆ ಮಂಟಪದಲ್ಲೇ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಯಾಕೆ ಹೇಳಲಿಲ್ಲ ಗೊತ್ತಾ? ನಿಮ್ ಮೇಲೆ, ನಿಮ್ ಮನೆಯವ್ರ ಮೇಲಿರೋ ಗೌರವಕ್ಕೆ. ಇವ್ ನನಗ್ ತಾಳಿ ಕಟ್ಟಿರ್ಬೋದು, ಆದ್ರೆ ಎಲ್ರು ಮುಂದೆ ನನಗೆ ಇವ್ನ್ ಬೇಡ ಅಂತ ಹೇಳಿದಿದ್ರೆ ಅವಮಾನ ಆಗ್ತಿದ್ದು ನಿಮ್ಗೆ, ನಿಮ್ಮ ಕುಟುಂಬಕ್ಕೆ. ನನಗ್ ಒಳ್ಳೇದಾಗದೆ ಇದ್ರು ಪರವಾಗಿಲ್ಲ, ನನ್ನಿಂದ ಇನ್ನೊಬ್ರಿಗೆ ನೋವು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ಆದ್ರೂ ನನ್ನ ಮನ್ಸು ಬೇಡ ಬೇಡ ಅಂತಾನೆ ಇತ್ತು. ಆದ್ರೆ ಒಂದೇ ಒಂದು ನಂಬಿಕೆ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂತು. ಅದು ಈ ಮನೆಯವರೆಲ್ಲ ಸೇರ್ಕೊಂಡು ನನಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದು. ಆದ್ರೆ ಇಲ್ಲಿ ಬಂದ ಮೇಲೆ ನನಗ್ ಗೊತ್ತಾಗಿದ್ದು, ಎಲ್ರು ಅವ್ರಿಗೆ ಬೇಕಾದಾಗೆ ಬದಲಾಗ್ತಾರೆ ಅಂತ. ಯಾಕೆ ಹೀಗೆಲ್ಲ ಮಾಡಿದ್ರಿ? ನಿಮ್ ಮನೆ ಚೆನ್ನಾಗಿರ್ಬೇಕು, ನಿಮ್ ಮನೆಗ್ ಬರೋ ಸೊಸೆ ಒಳ್ಳೆಯವಳಾಗಿರ್ಬೇಕು ಅಂತ ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತೀರ ಅಲ್ವಾ? ಅದೇ ತರ ಈ ಮನೆಗೆ ಮದ್ವೆ ಆಗ್ಬರೋ ಹೆಣ್ಣಿಗೂ ಇಂಥ ಆಸೆಗಳಿರುತ್ತೆ ಅಂತ ನಿಮ್ ಯಾರಿಗೂ ಯಾಕೆ ಅನಿಸ್ಲಿಲ್ಲ? ಸರಿ ಆಯ್ತು, ನೀವ್ ಯಾರಾದ್ರೂ ಒಂದು ಮಾತು, ಒಂದೇ ಒಂದು ಮಾತು, ಶಿವಾನಿ ತ್ರಿಶೂಲ್ ತಪ್ಪು ಮಾಡ್ಬಿಟ್ಟ ಕಣಮ್ಮ, ನಿನಗಿದು ಇಷ್ಟನ ಇಲ್ವಾ ಅಂತ ಕೇಳ್ಬೋದಾಗಿತ್ತಲ್ಲ, ಯಾಕೆ ಕೇಳಲಿಲ್ಲ? ಹೇಳಿ ಅಜ್ಜಿ, ಮಾತಾಡಿ ಮಾ, ಯಾರಾದ್ರೂ ಮಾತಾಡಿ. ಯಾಕೆ ಅಂತ ನಾನ್ ಹೇಳ? ನಿಮ್ಗೆ ಆ ಮದುವೆ ನಡಿಬೇಕಾಗಿತ್ತು ಅಷ್ಟೇ. ಬಂದಿರೋ ನೆಂಟ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದ್ ಶುಭ ಕಾರ್ಯ ಆಗ್ಬೇಕಾಗಿತ್ತು ಅಷ್ಟೇ ಅಲ್ವಾ? ಮಾತಾಡಿ.